ದಾವಣಗೆರೆಯ ಚನ್ನಗಿರಿಯಲ್ಲಿ ಲಾಕಪ್ ಡೆತ್ ಅಂತೇನು ಹೇಳಲಾಗ್ತಾ ಇದೆ. ಆದಿಲ್ ಎಂಬಾತೇನು ಮೃತಪಟ್ಟಿದ್ದ. ಆದರೆ ಆದಿಲ್ ಲಾಕಪ್ ಡೆತ್ನಿಂದ ಮೃತಪಟ್ಟಿದ್ದಲ್ಲ, ಆತನಿಗೆ ಲೋ ಬಿ ಪಿ ಆಗಿ ಆತ ಮೃತಪಟ್ಟಿದ್ದಾನೆ ಅನ್ನುವಂಥ ಮಾಹಿತಿಗಳು ಒಂದು ಕಡೆ ಬರ್ತಾ ಇದ್ರೆ, ಸರ್ಕಾರ ಇದೀಗ ಪೊಲೀಸ್ ಅಧಿಕಾರಿಗಳನ್ನು ಡಿವೈಎಸ್ಪಿ ಮತ್ತು ಇನ್ಸ್ಪೆಕ್ಟರ್ ಅಮಾನತು ಮುಖ್ಯಮಂತ್ರಿಗಳು ಎಷ್ಟು ಬೇಗ ನಿರ್ಧಾರ ಕೈಗೊಂಡ್ರು ಅಂತಂದರೆ ಬಹುಶಃ ಇದೀಗ ಮತ್ತೊಮ್ಮೆ ಇದು ರಾಜಕೀಯ ಮೇಲಾಟಕ್ಕೆ ಕಾರಣವಾಗುತ್ತೆ. ಯಾಕೆಂದರೆ ಮೃತಪಟ್ಟವ ಮುಸ್ಲಿಂ ಆಗಿದ್ದ ಕಾರಣಕ್ಕಾಗಿ ಮಾಡಿದ್ರು ಅಂತ ಖಂಡಿತವಾಗ್ಲೂ ಬರುತ್ತೆ. ಅವ್ರು ಹೇಳ್ತಾ ಇದ್ದಾರೆ, ಆ ರೀತಿ ಮಾಡಿದ್ದರಲ್ಲಿ ಪೊಲೀಸರ ತಪ್ಪಿದೆ, FIR ಮಾಡಿಲ್ಲ, ಕರ್ಕೊಂಬರಬಾರ್ದಿತ್ತು. ಮೈಸೂರಲ್ಲಿ CM ಸಿದ್ದರಾಮಯ್ಯ ಹೇಳಿಕೆ ಇದೀಗ ದೊಡ್ಡ ವಿವಾದಕ್ಕೆ ಕಾರಣವಾಗುವಂಥ ಸಾಧ್ಯತೆ ಇದೆ. ಚನ್ನಗಿರಿಯಲ್ಲಿ ಲಾಕಪ್ ಡೆತ್ ಲಡಾಯಿ. ಪೊಲೀಸರು ಹೇಳೋದು ಆತ ಲೋ ಬಿ ಪಿಯಿಂದ ಸತ್ತ ಅಂತ, ಪೋಷಕರು ಹೇಳೋದು ಇಲ್ಲ ಆತನನ್ನು ಹೊಡೆದು ಸಾಯಿಸಿದ್ದಾರೆ ಅಂತ. ಈಗ CM ಹೇಳೋ ಪ್ರಕಾರ ಡಿವೈಎಸ್ಪಿ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಅಮಾನತಾಗಿದೆ. ಹಾಗಿದ್ದಾಗಿ CM ಸಿದ್ದರಾಮಯ್ಯ ಕಠಿಣ ನಿರ್ಧಾರ ಕೈಗೊಂಡಿದ್ದಾರೆ. ಅದು ಲಾಕಪ್ ಡೆತ್ ಅಲ್ಲ ಅಂಥೇಳಿ CM ಹೇಳ್ತಾರೆ. ಲಾಕಪ್ ಡೆತ್ ಅಲ್ಲದಿದ್ದರೆ ಆತನಿಗೆ ಮೂರ್ಛೆ ರೋಗ ಬಂದಿತ್ತು, ಓಕೆ. ಈಗ ನೋ, ಸಿದ್ದರಾಮಯ್ಯ ಈಗ ಡಿವೈಎಸ್ಪಿ ಮತ್ತು ಇನ್ಸ್ಪೆಕ್ಟರ್ನ ಯಾವ ರೀತಿ ಅಮಾನತು ಮಾಡಿದ್ದಾರೆ, ಒಂದು ಕಡೆ ಅವರೇ ಹೇಳ್ತಾರೆ ಲಾಕಪ್ ಡೆತ್ ಅಲ್ಲ. ಲಾಕಪ್ ಡೆತ್ ಅಲ್ಲದಿದ್ದರೆ ಪೊಲೀಸರಿಗೆ ಯಾಕೆ ಶಿಕ್ಷೆ? ಪೊಲೀಸರಿಗೆ ಯಾಕೆ ಶಿಕ್ಷೆ? ಅದು ಲಾಕಪ್ ಡೆತ್ ಅಲ್ಲ, CM ಹೇಳ್ತಾ ಇದ್ದಾರೆ. ಅದು ಲಾಕಪ್ ಡೆತ್ ಅಂತೇಳಿ ಅಲ್ಲಿ ಪ್ರೊಟೆಸ್ಟ್ ಮಾಡಿ ಒಡೆದಾಡಿದ್ರಲ್ಲ, ಅವ್ರಿಗೇನು ಶಿಕ್ಷೆ? ಮುಖ್ಯಮಂತ್ರಿಗಳ ಈ ಹೇಳಿಕೆ ಸ್ವಲ್ಪ ದ್ವಂದ್ವದಿಂದ ಕೂಡ್ದಂಗೆ ಕಾಣ್ತಾ ಇದೆ. ಬಟ್ ಕೇಳಿಸ್ಕೊಳ್ಳಿ ಏನು ಹೇಳ್ತಾ ಇದ್ದಾರೆ. ಅವನಿಗೆ ಫಿಟ್ಸ್ ಬತ್ತಿತ್ತಂತೆ. ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂತಂದರೆ, FIR ಹಾಕದೇನೆ ಪೊಲೀಸ್ ಸ್ಟೇಷನ್ ಕುಳಿಸ್ಕೊಂಡಿದ್ರಲ್ಲ, ಅದು ತಪ್ಪು. ಅದಕ್ಕೆ ಇನ್ಸ್ಪೆಕ್ಟ್ರು DYSP ಸಸ್ಪೆಂಡ್ ಮಾಡಿ ಅಂತ ಹೇಳಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾಕಂತಂದ್ರೆ FIR ಮಾಡದೇನೆ ಯಾರನ್ನೂ ಕೂಡ ಕೂಡಿಸ್ಕೊಳಕ್ಕಾಗಲ್ಲ. ವಿಚಾರಣೆ ಮಾಡಿ ಕಳಿಸ್ಬಿಡ್ಬೇಕು, ಅಲ್ಲೇ ಇಟ್ಕೊಳಕ್ಕಾಗಲ್ಲ. ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತೇಳಿ. ಬಟ್ ಲಾಕಪ್ ಡೆತ್ ಅಲ್ಲ, ಅದು ನಾನು ವಿಚಾರಣೆ ಮಾಡಿದೆ ಈಗಾಗಲೇ. ಲಾಕಪ್ ಡೆತ್ ಅಲ್ಲ, ಅಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಆಸ್ಪತ್ರೆಗೆ ಫಿಟ್ಸ್ ಬಂದಿತ್ತಂತೆ. ಅವನಿಗೆ ಆಸ್ಪತ್ರೆಗೆ ಕರ್ಕೋದ್ಮೇಲೆ ಅವನು ಅಸುರಾಗಿದ್ದಾನೆ. ಬಟ್ ಇಟ್ ಇಸ್ ಸಬ್ಜೆಕ್ಟ್ ಟು ಎಂಕ್ವೈರಿ, ಗೊತ್ತಾಯ್ತಾ? ಸೊ ಇದು ಪರಿಸ್ಥಿತಿ. ಅವನಿಗೆ ಫಿಟ್ಸ್ ಬತ್ತಿತ್ತಂತೆ. ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂತಂದರೆ, FIR ಹಾಕದೇನೆ ಪೊಲೀಸ್ ಸ್ಟೇಷನ್ ಕುಳಿಸ್ಕೊಂಡಿದ್ರಲ್ಲ, ಅದು ತಪ್ಪು. ಅದಕ್ಕೆ ಇನ್ಸ್ಪೆಕ್ಟ್ರು DYSP ಸಸ್ಪೆಂಡ್ ಮಾಡಿ ಅಂತ ಹೇಳಿ. ಯಾಕಂತಂದರೆ FIR ಮಾಡದೇನೆ ಯಾರನ್ನೂ ಕೂಡ ಕೂಡಿಸ್ಕೊಳಕ್ಕಾಗಲ್ಲ. ವಿಚಾರಣೆ ಮಾಡಿ ಕಳಿಸ್ಬಿಡ್ಬೇಕು, ಅಲ್ಲೇ ಇಟ್ಕೊಳಕ್ಕಾಗಲ್ಲ. ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತೇಳಿ. ಬಟ್ ಲಾಕಪ್ ಡೆತ್ ಅಲ್ಲ, ಅದು ನಾನು ವಿಚಾರಣೆ ಮಾಡಿದೆ ಈಗಾಗಲೇ. ಲಾಕಪ್ ಡೆತ್ ಅಲ್ಲ, ಅಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಆಸ್ಪತ್ರೆಗೆ ಫಿಟ್ಸ್ ಬಂದಿತ್ತಂತೆ. ಅವನಿಗೆ ಆಸ್ಪತ್ರೆಗೆ ಕರ್ಕೋದ್ಮೇಲೆ ಅವನು ಅಸುರಾಗಿದ್ದಾನೆ. ಬಟ್ ಇಟ್ ಇಸ್ ಸಬ್ಜೆಕ್ಟ್ ಟು ಎಂಕ್ವೈರಿ, ಗೊತ್ತಾಯ್ತಾ? ಸೊ ಇದು ಪರಿಸ್ಥಿತಿ. ಅವನಿಗೆ ಫಿಟ್ಸ್ ಬತ್ತಿತ್ತಂತೆ.